ಬರುತ್ತೆ. ನಾವು ಒಂದು ಸಿ ಗೋವಿಂದರಾಜಿಗೆ ಮಾಡ್ತೀವಿ ರೆಟೆಲೆ ಬರ್ಗೂರಲ್ಲಿ ಅದು ಮಾಡೋದು. ಅವ್ರು ರೆಟೆಲೆ ಪಕ್ಕ ಇದ್ದೀವಿ. ಸಿ ಅವರು ಎಡಪಾಡಿ ಎ ಡಿ ಎಮ್ ಕೆ ಏನೆಲ್ಲ ಕೆಲಸ ಮಾಡಿದ್ದಾರೆ? ಅವರೆಲ್ಲ ಒಳ್ಳೆ ಕೆಲಸನೇ ಮಾಡಿದ್ದಾರೆ. ಅವರು ಹುಡುಗರಿಗೆಲ್ಲ ಎಲ್ಲರ ಸದವಿಧ ಕೊಟ್ಟಿದ್ದಾರೆ. ಎಲ್ಲ ಒಳ್ಳೆಯದೇ ಮಾಡಿದ್ದಾರೆ, ಪರವಾಗಿಲ್ಲ. ಅದು ಅವ್ರಿಗೆ ಮಾಡ್ತೀವಿ ನಾವು. ಅಲ್ಲ, ಈಗ ಈ ತಮಿಳುನಾಡಲ್ಲಿ ಸ್ಟಾಲಿನ್ ಸರ್ಕಾರ ಇದೆ. ಸ್ಟಾಲಿನ್ ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡಿದೆ ತಮಿಳು ಜನರಿಗಾಗಿ? ತಮಿಳು ಜನರಿಗೆ ಸ್ಟಾಲಿನ್ ಏನೂ ಮಾಡಿಲ್ಲ, ನಮಗೆ ಮಾಡಿಲ್ಲ ಏನು. ಇವರು ಎಡಪಾಡಿ ಮಾಡಿದ್ದಾರೆ. ಅವರು ಮಾಡಿರೋದೆಲ್ಲ ಏನು ಎಜುಕೇಷನಲ್ಲಿ ತಲುಪಡಿ ಹೇಳಿದ್ದಾರೆ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅದೆಲ್ಲ ಎಡಪಾಡಿಯವರು ಬರೋದು. ಈಗ ತಮಿಳುನಾಡಲ್ಲಿ BJP ಪ್ಲಸ್ ADMK ಅಲಯನ್ಸ್ ಇದೆ. ಸೊ ಯಾರು CM ಆಗ್ಬೋದು ಅನ್ಸುತ್ತೆ ನಿಮಗೆ? CM ಅಂದರೆ ನಮಗೆ ಎಡಪಾಡಿ. ಅದು ಯಾಕೆ ಆಗಬೇಕು ಈ ಎಡಪಾಡಿ CM? BJP ಇದಿಲ್ಲ ಮೇಲಿಡ. BJP ಇದು ಎರಡು ಒಳ್ಳೆಯ ಕೆಲಸ ಮಾಡ್ತಾರೆ ಅದಕ್ಕಾಗಿ. ತಮಿಳುನಾಡಲ್ಲಿ ಸದ್ಯ ಪಾಲಿಟಿಕ್ಸ್ ನೋಡಿದಾಗ ಸಿನಿಮಾದಿಂದ ಬಂದವರು ಪಾಲಿಟಿಕ್ಸ್ಗೆ ಎಂಟ್ರಿ ಆಗಿ ಸಕ್ಸಸ್ ಆದವರು ಇದ್ದಾರೆ. ಅದೇ ರೀತಿಯಾಗಿ ಈಗ ವಿಜಯ್ ಎಂಟ್ರಿ ಕೊಡ್ತಾ ಇದ್ದಾರೆ, ತಳಪತಿ ವಿಜಯ್. ಸಕ್ಸಸ್ ಆಗ್ತಾರಾ ಹೆಂಗೆ, ಏನು ಓಟ್ ಬೀಳ್ತಾವ ಅವ್ರಿಗೆ? ಇವಾಗ ನೋಡಬೇಕು, ಫಸ್ಟ್ ಟೈಮ್ ಬಂದಿದ್ದಾರಲ್ಲ, ಎಷ್ಟು ಓಟ್ ಬರುತ್ತೆ ಅಂದ್ಬಿಟ್ಟು ಅವ್ರಿಗೆ ನೋಡಬೇಕು. ನಾವು ಫಸ್ಟೇ ಹೇಳೋಕ್ಕಾಗಲ್ಲ. CM ಆಗೋಕ್ಕೆ ಚಾನ್ಸ್ ಇಲ್ಲ. ಎಡಪಾಡಿ CM ಆಗೋಕ್ಕೆ ವಾಯ್ಪು ಇಲ್ಲ. ಅವರು ವಿಜಯ್ ರ್ಯಾಲಿಯಲ್ಲಿ ಜನನೂ ಸೇರ್ತಾರೆ, ಸಿಕ್ಕಾಪಟ್ಟೆ ಜನ ಸೇರ್ತಾರೆ, ಯೂತ್ ಸೇರ್ತಾರೆ, ಲೇಡೀಸ್ ಸೇರ್ತಾರೆ. ಸೊ ಆದರೂ ಅದು ಸಾಧ್ಯ ಆಗುತ್ತಾ? ಅವರಿಗೆ ಓಟ್ ಬೀಳುತ್ತೆ ಅನಿಸ್ತಾ? ಹಿಂಗೆ ಅವರು ಎಲ್ಲರೂ ಓಟ್ ಹಾಕ್ತಾರೆ, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ರಸಿಗರು ಬರ್ತಾರೆ, ಎಲ್ಲರೂ ಬರೋರೆಲ್ಲ ಓಟ್ ಹಾಕೋರು ನಮ್ಗೆ ಕನ್ಫರ್ಮ್ ಆಗಲ್ವಲ್ಲ. ಈ ಟೈಮ್ ನೋಡಿದ್ರೆ ನೆಕ್ಸ್ಟ್ ಟೈಮ್ ನೋಡ್ಬೋದು. ಈ ಟೈಮ್ ಬರೋಕ್ಕೆ ಚಾನ್ಸ್ ಇಲ್ಲ. ಈ ಟೈಮ್ ಬರೋದು ಎಡಪಾಡಿ ರೆಟೆಲೆ. ಅಲ್ಲ, ಒಂದು ಸೀಟ್ ಬರಲ್ಲ ಅಂತೀರಾ ವಿಜಯ್ಗೆ? ಬರುತ್ತೆ ಸೀಟೆಲ್ಲ ಬರುತ್ತೆ. CMಗೆ ಆಗೋಕ್ಕೆ ಬರಲ್ಲ. CMಗೆ ಕಮ್ಮಿ. ಸೊ ಈಗ ಮುಂದೆ ನೆಕ್ಸ್ಟ್ ಎಡಪ್ಪಾಡಿ ಒಂದು ವೇಳೆ CM ಆದರೆ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರಿ ಸಾರ್ವಜನಿಕರು? ನಮಗೇನು ಇಲ್ಲ, ಮಕ್ಕಳಿಗೆ ಸೇರಿದ್ರೆ ಹೋಗು. ಮಕ್ಕಳಿಗೆ ಏನು ನಮಗೇನು ಗೊತ್ತಿಲ್ಲ. ಎಲ್ಲ ಒಳ್ಳೇದು ಮಾಡಿದ್ರೆ ಸರಿ, ಮಕ್ಕಳಿಗೆ ಒಳ್ಳೇದು ಮಾಡಿದ್ರೆ ಸರಿ ಅಷ್ಟೇ. ಈಗ ಇಲ್ಲಿ ತಮಿಳುನಾಡು ಚುನಾವಣೆಯಲ್ಲಿ ಫ್ರೀ ಕೊಡ್ತಾ ಇದ್ದಾರೆ. ಎಲ್ಲರೂ ಒಬ್ಬೊಬ್ಬರು ಒಂದೊಂದು, ಅದು ಫ್ರೀ ಕೊಡ್ತೀನಿ, ಇದು ಫ್ರೀ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಫ್ರೀ ಕೊಡೋದು ಒಳ್ಳೇದಾ ಅಥವಾ ಹೆಂಗೆ? ಫ್ರೀ ಕೊಡೋದು ಒಳ್ಳೇದಿಲ್ವಲ್ಲ. ಎಲ್ಲ ಫ್ರೀ ಕೊಟ್ಟರೆ ಏನು ಮಾಡೋದು? ತಮಿಳ್ನಾಡೇ ನಾಶನ ಆಗ್ಬಿಡುತ್ತಲ್ಲ. ಫ್ರೀ ಎಲ್ಲ ಫ್ರೀಗೆ ಹೋದರೆ ನಮ್ಮ ತಮಿಳ್ನಾಡು ಏನಾಗುತ್ತೆ? ಉದ್ಧಾರಕ್ಕಾಗಲ್ಲ. ಫ್ರೀ ಬೇಕಾಗಿಲ್ಲ. ಅದು ಫ್ರೀ ಬೇಕಾ? ಒಳ್ಳೆಯದು ಎಜುಕೇಷನ್ ಒಳ್ಳೇದು ಕೊಡಬೇಕು, ಮೆಡಿಕಲಲ್ಲಿ ಕೊಡಬೇಕು, ಇದರಲ್ಲೆಲ್ಲ ಕೊಡೋದು. ಇದೆಲ್ಲ ಕೊಡಲ್ಲ. ಮತ್ತು ಸುಮ್ಮನೆ ಕೊಟ್ಟು ನಮ್ಮ ಫ್ರಿಜ್ ಕೊಡ್ತೀನಿ, ಫ್ಯಾನ್ ಕೊಡ್ತೀನಿ, ಸಿಲಿಂಡ್ರ್ ಕೊಡ್ತೀನಿ, ಅದೆಲ್ಲ ಕೊಟ್ಟು ಏನು ಪ್ರಯೋಜನ ಇಲ್ಲಲ್ವ? ಅವರೇ ಬೇಕಾದ್ರೆ ಮಾಡ್ಕೊಬರ್ತಾರೆ. ಅವ್ರು ಸಂಪಾದನೆ ಮಾಡೋದೆಲ್ಲ ಏನು ಮಾಡ್ತಾರೆ? ಫ್ರೀ ಕೊಟ್ಟರೆ ಮಕ್ಕಳು ಕೆಲಸಕ್ಕೆ ಹೋಗಲ್ಲ. ಫ್ರೀ ಕೊಟ್ಟರೆ ಮಕ್ಕಳು ಕೆಲಸಕ್ಕೆ ಹೋಗಲ್ಲ. ಅಲ್ಲೆಲ್ಲಿ ಎಣ್ಣೆ ಹೊಡ್ಕೊಂಡು ಅಲ್ಲೆಲ್ಲಿ ಬಿದ್ದುಕೊಂಡಿರ್ತಾರೆ. ಅದೇ ನೀವು ಈಗ ಎಣ್ಣೆ ವಿಚಾರ ತೆಗೆದ್ರಲ್ಲ, ಈಗ ತಮಿಳುನಾಡಲ್ಲಿ ಮೇಜರ್ ಇಶ್ಯೂ ಆಗ್ತಾ ಇರೋದು ಈ ಎಲೆಕ್ಷನಲ್ಲಿ ಸದ್ದಾಗ್ತಾ ಇರುವಂಥದ್ದು ಮುಖ್ಯವಾಗಿ ಅಂದರೆ ಡ್ರಗ್ಸು, ಗಾಂಜಾ, ಮಾದಕ ವಸ್ತುಗಳು, ಜೊತೆಗೆ ಲೇಡೀಸ್ ಸೇಫ್ಟಿ, ರೇಪು. ಸೊ ಈ ರೀತಿಯ ಘಟನೆಗಳು ಈ ಸ್ಟಾಲಿನ್ ಸರ್ಕಾರದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ? ಇಲ್ಲ, ಅದು ಇವಾಗ ಜಾಸ್ತಿ ಆಗಿದೆ. ಅದು ಇರಬಾರ್ದು ನಮಗೆ. ಅದು ಏನಂದರೆ ಇದು ಡ್ರಿಂಕ್ಸು, ಗಂಜಾ, ಎಣ್ಣೆ ಹೊಡೆಯೋದು ಇದೆಲ್ಲ ಇಲ್ಲ ಅಂದರೆ ಒಳ್ಳೆಯದಾಗುತ್ತೆ. ಹುಡುಗರು ಓದಬೇಕು, ಕೆಲಸಕ್ಕೆ ಹೋಗ್ಬೇಕು, ಅವ್ರ ಕುಟುಂಬನೆಲ್ಲ ಓದಬೇಕು, ಚೆನ್ನಾಗಿರ್ಬೇಕು. ನಾವೆಲ್ಲ ಇದು ಕೆಲಸಕ್ಕೆ ಹೋದರೆ ಅವರು ಹಾಳಾಗ್ಬಿಡ್ತಾರೆ. ಹುಡುಗರು ಹಾಳಾದರೆ ನಮ್ಮ ಕುಟುಂಬನೇ ಹೋಗ್ಬಿಡುತ್ತೆ. ತಾಯಿ ತಂದೆ ಫೀಲ್ ಮಾಡ್ತಾರೆ ಅಲ್ವಾ? ತಾಯಿ ತಂದೆ ಏನು ಮಾಡ್ತಾರೆ? ತಾಯಿ ತಂದೆ ಬೇಜಾರಾಗ್ತಾರೆ. ಅದೇ ನಮಗೆ ಸರ್ಕಾರ ಗಮನ. ಹೌದು, ಒಳ್ಳೇದು ಮಾಡಬೇಕು. ನಮಗೆ ಹಿಂದೆ ಬರೋ ಹುಡುಗರಿಗೆ ಒಳ್ಳೇದಾಗಬೇಕು ಅಷ್ಟೇ. AIADMK ಬಂದರೆ ತಮಿಳುನಾಡಲ್ಲಿ ಡ್ರಗ್ಸ್ ಆಗಲಿ, ಜೊತೆಗೆ ಲೇಡೀಸ್ ಸೇಫ್ಟಿ ಆಗಲಿ ಗ್ಯಾರಂಟಿ ಸಿಗುತ್ತಾ? ಊರಲ್ಲೂ ಕಡಿಮೆ ಆಗುತ್ತೆ. ಯಾಕಂದರೆ ಜಯಲಲಿತಮ್ಮ ಇದ್ರಲ್ಲ, ಜಯಲಲಿತಮ್ಮ ಇರುವಾಗ ಸ್ವಲ್ಪ ಕಮ್ಮಿ ಇತ್ತು, ಇವಾಗ ಜಾಸ್ತಿ ಆಗಿತ್ತು. ಎಡಪಾಡಿ ಬಂದರೆ ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತಾರೆ. ಈ ಸ್ಟಾಲಿನ್ ಗೌರ್ಮೆಂಟಲ್ಲಿ ಏನೆಲ್ಲ ಸಮಸ್ಯೆಗಳಿದಾವೆ ಸದ್ಯಕ್ಕೆ? ಅಂದರೆ ಈ ಪಬ್ಲಿಕಲ್ಲಿ ನೋಡಬೇಕಾದ್ರೆ ಸಾಕಷ್ಟು ಇಲ್ಲಿ ಡೆವಲಪ್ಮೆಂಟ್ದು ಕೊರತೆ ಇದೆ ಅಂತ ಮಾತುಗಳು ಸಹ ಇವೆ, ಜೊತೆಗೆ ಶಿಕ್ಷಣದ ಸಮಸ್ಯೆ ಇದೆ ಅಂತೆ. ಸೊ ಯಾವೆಲ್ಲ ಸಮಸ್ಯೆಗಳಿದಾವೆ ಇಲ್ಲಿ ನೋಡಬೇಕಾದ್ರೆ? ಇಲ್ಲಿ ತಮಿಳ್ನಾಡಲ್ಲಿ ಹೇಳಿದ್ರೆ ಏನೋ ಅವರು ಮಾಡಿಲ್ಲ. ಅವರು ಮಾಡ್ತೇನೆ ಅಂತ ಹೇಳಿದ್ದಾರೆ, ಆದರೆ ಅಂಥದ್ದು ಏನೂ ಮಾಡಿಲ್ಲ ತಮಿಳ್ನಾಡಿಗೆ. ಅವರಿಗೆ ಬೇಕಾದ್ರೆ ಮಾಡಿರ್ಬೋದು. ನಮ್ಮ ತಮಿಳ್ನಾಡು ಮಕ್ಕಳಿಗೆ ಏನೂ ಮಾಡಿರಲ್ಲ. ಏನೂ ಮಾಡಿಲ್ಲ. ಎಲ್ಲ ಫ್ರೀ ಕೊಟ್ಟು ಮಕ್ಕಳು ಕೊಟ್ಟು ಡ್ರಿಂಕ್ಸು, ಈ ಗಂಜಾ ಇದಕ್ಕೆ ಓವರ್ ಆಗ್ತಾ ಇದ್ದಾರೆ. ಮತ್ತು ಏನು ಒಳ್ಳೆಯದಾಗಿಲ್ಲ. ಸೊ ಹಂಗಾದರೆ ಈ ಬಾರಿ ತಮಿಳುನಾಡಲ್ಲಿ ಬದಲಾವಣೆ ಆಗುತ್ತೆ ಅನಿಸುತ್ತೆ? 100% ಬದಲಾವಣೆ ಆಗುತ್ತೆ. ಇವಾಗ BJP ಸರ್ಕಾರ ಇದೆಯಲ್ಲ, ADMK ಸರ್ಕಾರ, BJP ಸರ್ಕಾರ ಇದೆ, ಇದೇ ಬರೋದು.
ಅಲ್ಲ ಮತ್ತೊಂದು ಮಾತಿದೆ ಇಲ್ಲಿ ತಮಿಳುನಾಡು ಇತಿಹಾಸದಲ್ಲಿ ನೋಡಿದಾಗ BJP ಯಾವ ಅಲಯನ್ಸ್ ಮಾಡ್ಕೊಳ್ತಲ್ಲ ಯಾವ ಪಕ್ಷದ ಜೊತೆ ಆ ಪಕ್ಷ ಗೆದ್ದಿಲ್ಲ, ಆ ಪಕ್ಷಕ್ಕೆ ಹಿನ್ನಡೆ ಆಗಿದೆ ಅನ್ನೋ ಮಾತು. ಈ ಬಾರಿ ಅದೇ ರೀತಿ ಆಗುತ್ತೆ ಹೆಂಗೆ? ಹಂಗಲ್ಲೆಲ್ಲ ಸುಮ್ಮನೆ ಸುಳ್ಳು ಇಲ್ಲದು ಮಕ್ಕಳೇ ಅದೆಲ್ಲ ಮಾಡ್ತಾರೆ. BJP ಅಂದರೆ ಮೋದಿ ಸರ್ಕಾರ ಎಲ್ಲ ಒಳ್ಳೆಯದೇ ಮಾಡಿದ್ದಾರೆ, ತಪ್ಪು ಮಾಡಿಲ್ಲ, ಎಲ್ಲ ಮಾಡಿದ್ದಾರೆ. 100% BJP ದಿನಕರನಿದ್ದಾರೆ, ಎಡಪಾಡಿ ಇದ್ದಾರೆ, ಇದೆಲ್ಲ ಸೇರಿ ಈ ಥರ ಎಲೆಕ್ಷನೇ ಬದಲಾಗುತ್ತೆ. ಬಟ್ ಅಣ್ಣಾಮಲೈ ಈ ಬಾರಿ ಏನೋ ಅವ್ರಿಗೆ ನಿರೀಕ್ಷೆ ಇತ್ತು ಟಿಕೆಟ್ ಸಿಗುತ್ತೆ ಅಂತ, ಬಟ್ ಟಿಕೆಟ್ ಸಿಗಲಿಲ್ಲ. BJP ಅನ್ಯಾಯ ಮಾಡ್ತಾ ಹೆಂಗೆ ಸರ್, ಏನು ನಿಮ್ಗೆ ಅನ್ಸುತ್ತೆ? ಅದು ಹಂಗಲ್ಲ, ಅವರೇ ಬೇಡ ಅಂದ್ಬಿಟ್ರು. ಅವರು BJPಯಲ್ಲಿ ಇದ್ದರೆ ಅವರಿಗೆ ಸ್ವಲ್ಪ ಏನೋ ಮನಸ್ತಾಪ ಬರುತ್ತೆ. ಅದ್ರ ಮೇಲೆ ಅವ್ರು ಏನು ಮಾಡಿದ್ರು ಅಂದರೆ ಬೇಡ ನಮಗೆ ಸೀಟೇ ಬೇಡ, ನನ್ನ ಮಕ್ಕಳಿಗೆ ಸಹಿತೀನಿ, ಒಳ್ಳೇದು ಯಾರು ಮಾಡಿದ್ರು ಅವರು ಹಿಂದೆ ನಾನು ಬರ್ತೀನಿ, ನನಗೆ ಸೀಟ್ ಬೇಡ ಅಂದ್ಬಿಟ್ರು. ಅವರೇ ಜೆನ್ಯೂನ ಹೇಳ್ಬಿಟ್ರು, ನನಗೆ ಸೀಟ್ ಬೇಡ, ನಾನು ಒಂದು ಕಚ್ಚಿಗೆ ಕೆಲಸ ಮಾಡ್ತೀನಿ ನಾನು ಹಂಗೆ ಅಂದ್ಬಿಟ್ಟು. ಒಟ್ಟಿನಲ್ಲಿ ಎಡಪಾಡಿ ಹಾಂ ಆಗ್ತಾರೆ. ನಿಮ್ಮ ಕ್ಷೇತ್ರದಲ್ಲಿ ಯಾರಿದ್ದಾರೆ ಈಗ MLA? ನಮ್ಮದು EC ಗೋವಿಂದರಾಜ್. ಹಾಂ ಒಳ್ಳೆ ಮಾಡಿದ್ದಾರೆ ಅವರು, ಪರವಾಗಿಲ್ಲ. ಎಲ್ಲ ADMK ಪರವಾಗಿಲ್ಲ, ಎಲ್ಲದಕ್ಕೂ ಓಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.